ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದುಬಿಟ್ಟು 7:30 ಏನೋ ಆಗ್ತಾಯಿದೆ. ಸೊ ಟ್ರೈನಲ್ಲಿ ಮಲ್ಕೋಬೇಕಾದ್ರೆ ಸ್ವಲ್ಪ ರಾತ್ರಿ ಸ್ವಲ್ಪ ಏನಂದರೆ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತು. ಬಟ್ ಒಂದು 2 ಅವರ್ಸ್ ಆದಮೇಲೆ ಚೆನ್ನಾಗಿ ನಿದ್ದೆ ಬಂತು. ಅದಾದಮೇಲೆ ಹೆಂಗೆ ಬೆಳಕಾಯಿತು ಅಂತ ಗೊತ್ತೇ ಆಗಲಿಲ್ಲ. ಇನ್ನು ಹೇಳೋಷ್ಟೊತ್ತಿಗೆ 7:30 ಏನೋ ಆಗ್ತಾಯಿತ್ತು. ಸೈನಿಕರೆಲ್ಲ ಹೋಗ್ತಾಯಿದ್ರಲ್ವ, ಸೊ ಅವ್ರದ್ದು ಕೆಲವೊಂದು ವೀಡಿಯೋಸ್ಗಳು ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಅಪ್ಪುಗೆ ಅವರಂದರೆ ತುಂಬಾ ಇಷ್ಟ. ಹಾಗಾಗಿ ಇನ್ನೂ ಕೆಲವೊಂದಿಷ್ಟು ಜನರು ಮೇಲ್ಗಡೆ ಮಲ್ಕೊಂಡಿದ್ದಾರೆ. ಅಪ್ಪು ಅಂತೂ ಬೆಳಿಗ್ಗೆ ಬೇಗನೆ ಎದ್ದಿದ್ದ. ಯಾಕಂದರೆ ಅವನು ಒಂದು ಕಡೆ ಹೊರಟಿದ್ದಾನೆ ಅಂತಂದರೆ ಅಲ್ಲಿ ಕಂಪ್ಲೀಟಾಗಿ ನೋಡ್ತಾನೆ. ಎಲ್ಲಿ ಹೋಗ್ತೀವಿ, ಯಾರ್ಯಾರೆಲ್ಲ ಇರ್ತಾರೆ, ಅಲ್ಲಿನ ವಾತಾವರಣ ಹೆಂಗಿದೆ, ಜನರು ಹೆಂಗಿರ್ತಾರೆ ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ತಿರ್ತಾನೆ ಅವನು. ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದಿದ್ದ. ಬಟ್ ಆದರೆ ಎದ್ರೂ ಅವನು ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಅವನ ಪಾಡಿಗೆ ಅವನು ನೋಡ್ತಾ ಕೂತ್ಕೊಂಡಿದ್ದ. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಎದ್ದು ಮತ್ತೆ ಮಲ್ಕೋಬೇಕು ಅಂತ ಅಂದ್ಕೊಂಡೆ. ಬಟ್ ಏನಂದರೆ ಅಲ್ಲಿರುವಂಥ ವ್ಯೂ ನೋಡಬೇಕು ಅಂತ ಹೇಳ್ಬಿಟ್ಟು ನಿದ್ದೆನೇ ಬರಲಿಲ್ಲ. ಅಲ್ಲಿ ತೆಂಗಿನ ಗಿಡಗಳು, ಅಡಿಕೆ ತೋಟ, ಎಲೆ, ಕಾಫಿ ಗಿಡಗಳು ಈ ಥರದ್ದು ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಅದನ್ನು ನೋಡ್ತಾ ನೋಡ್ತಾ ನಮಗೆ ನಿದ್ದೆನೇ ಬರಲಿಲ್ಲ. ವ್ಯೂ ಸಖತ್ತಾಗಿತ್ತಲ್ವ. ಸೊ ನಮ್ಮ ಕಡೆ ಗುಲ್ಬರ್ಗ ಸೈಡು ಬಿಸಿಲು ಜಾಸ್ತಿ, ಬಟ್ ಆ ಕಡೆ ಬಿಸಿಲು ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಹಾಗಾಗಿ ಚೆನ್ನಾಗಿ ವಾತಾವರಣ ಇತ್ತು. ಬಿಸಿಲು ಕೂಡ ಅಷ್ಟೊಂದು ಏನಿರಲಿಲ್ಲ. ಹಾಗಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಇನ್ನು ಎದ್ದ ತಕ್ಷಣ ಎಲ್ಲರೂ ಫ್ರೆಶ್ ಅಪ್ ಆದ್ವಿ. ಟ್ರೈನಲ್ಲಿ ಎಲ್ಲ ಮುಗೀತು. ಬ್ರಷ್ ಆಗಿರ್ಬೋದು, ಫೇಸ್ ವಾಶ್ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಮಕ್ಕಳಿಗೂ ಕೂಡ ಫೇಸ್ ವಾಶ್ ಮಾಡಿಸ್ಬಿಟ್ಟು ಇನ್ನು ತಿಂಡಿ ತೊಗೋಬೇಕು ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಬೇಡ ಬಿಡು ಅಂತ ಅನ್ನಿಸ್ತು. ಯಾಕಂದರೆ ಈಗ ಟ್ರೈನಲ್ಲಿ ಮಾರಕ್ಕೆ ಬರ್ತಾರಲ್ವ, ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಬಿಟ್ವಿ. ಆ್ಯಂಡ್ ಏನಂತಂದರೆ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅಂದರೆ ಹತ್ತತ್ರ 11 ಗಂಟೆ ಏನೋ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ತನಕ ವೆಯ್ಟ್ ಮಾಡೋದು ತುಂಬಾ ಕಷ್ಟ. ಯಾಕಂದರೆ ನನಗೂ ಬೆಳಗ್ಗೆ ಬೇಗನೆ ಊಟ ಬೇಕಾಗುತ್ತೆ. ಇನ್ನು ಮಕ್ಕಳಿಗೆ ಕೂಡ ಊಟ ಇಲ್ಲದೆ ಹೋದರೂ ನಾಷ್ಟ ಏನಾದರೂ ಮಾಡಿಸಿರ್ತೀವಲ್ವ, ಹಾಗಾಗಿ ಅವರಿಗೂ ನಾಷ್ಟ ಬೇಕಾಗಿತ್ತು. ಬಟ್ ಆದ್ರೂ ಅವರು ಈ ಟ್ರೈನಲ್ಲಿ ಬಂದರು ಅಂದರೆ ಆಟ ಆಡ್ತಾರಲ್ವ, ಈ ಆಟ ಆಡೋದ್ರಲ್ಲಿ ಎಲ್ಲ ಮರ್ತು ಬಿಡ್ತಾರೆ. ಅವ್ರ ಜೊತೆ ನಾವು ಕೂಡ ಮರಿತೀವಿ. ಸೊ ನಮ್ಮ ಯಜಮಾನ್ರ ಫ್ರೆಂಡ್ ವೈಫ್ ಇವರು, ಸ್ನೇಹ ಅಂತ ಹೇಳ್ಬಿಟ್ಟು. ಇನ್ನೊಬ್ರು ಇದ್ದಾರೆ ರಶ್ಮಿ ಅಕ್ಕ ಅಂತೇಳಿ, ಅವರು ಆಚೆ ಕಡೆ ಪಾಪು ತುಂಬ ಅಳ್ತಾಯಿತ್ತು, ಅವ್ರನ್ನ ಕರ್ಕೊಂಡು ಹೋಗಿದ್ರು. ಇಲ್ಲಿ ಮಕ್ಕಳನ್ನ ನೋಡ್ತಾ ಇದ್ದೀರಲ್ವ, ನಮ್ಮ ಅಮ್ಮ ಅಂತೂ ಒಂದು ಪ್ಲೇಸಿಗೆ ಹೋದ್ಲು ಅಂತಂದರೆ ಏನೂ ಬಿಡಲ್ಲ. ಈಗ ಬಸ್ ತೊಗೊಳ್ಳಿ, ಬಸ್ಸಲ್ಲಿ ಹೊರಟಿವಿ ಅಂದರೆ ಈ ಬಸ್ಸಿಂದ ಆ ಬಸ್ಸಿಗೆ ಹೋಗ್ತಾ ಬರ್ತಾ ಇರ್ತಾಳೆ. ಕೆಳಗಡೆ ಇಳಿದಾಗ ಇನ್ನು ಸೀಟ್ ಮೇಲೆ ಕೂತ್ಕೊಂಡಿದ್ವಿ ಅಂತಂದರೆ ಈ ಸೀಟಿಂದ ಆ ಸೀಟಿಗೆ, ಆ ಸೀಟಿಂದ ಬೇರೆ ಸೀಟಿಗೆ ಜಂಪ್ ಮಾಡೋದು, ಹಾರಾಡೋದು ಈ ಥರ ಎಲ್ಲ ಮಾಡ್ತಿರ್ತಾಳೆ. ಇನ್ನು ಟ್ರೈನ್ ಸಿಕ್ತು ಅಂದರೆ ಮುಗ್ದೇ ಹೋಯಿತು. ಅದು ಎಸ್ಪೆಷಲಿ ಅವಳಿಗೆ ಟ್ರೈನ್ ಅಂದರೆ ತುಂಬಾ ಇಷ್ಟ. ಯಾಕಂದರೆ ಅವಳು ಹೆಂಗೆ ಆಟ ಆಡಬೇಕು ಅಂಥೇಳಿ ಅಂದ್ಕೊಂಡಿರ್ತಾಳಲ್ವ, ಎಲ್ಲ ಟ್ರೈನಲ್ಲೇ ಮುಗಿಸಿರ್ತಾಳೆ ನೋಡಿ. ಆದರೆ ನನಗೆಲ್ಲೋ ಒಂದು ಕಡೆ ಬಿದ್ದುಬಿಡ್ತಾಳೇನೋ ಅಂತ ಅನ್ನಿಸ್ತಾ ಇತ್ತು. ಬಟ್ ಅವಳು ಬೀಳಲ್ಲ, ತುಂಬ ಸ್ಟ್ರಾಂಗ್ ಇದ್ದಾಳೆ. ಈಗೇನು ಹೇಳ್ತೀವಿ ಕನ್ನಡದಲ್ಲಿ ಜಿಗಟ್ ಅಂತ ಹೇಳ್ತೀವಲ್ಲ, ಆ ಥರ ಫುಲ್ ಏನಾದರೂ ಒಂದು ಹಿಡ್ಕೊಂಡ್ಲಂದರೆ ಅದು ಕೈನೇ ಬಿಡೋದಿಲ್ಲ, ಆ ಥರ ಅವಳು. ಇನ್ನು ಅಪ್ಪಗೂ ಕೂಡ ಸ್ವಲ್ಪ ನೇತಾಡಿಸ್ದೆ. ಅವನಿಗೆ ಇದೆಲ್ಲ ಇಷ್ಟ ಇಲ್ಲ, ಈ ನೇತಾಡೋದು, ಈ ಥರ ಜಿಗ್ದಾಡೋದು ಆ ಥರ ಏನು ಇಷ್ಟ ಆಗಲ್ಲ. ಸುಮ್ಮನೆ ಜಸ್ಟ್ ಒಂದು ಟ್ರೈ ಮಾಡ್ದೆ ಅಷ್ಟೇ. ಇನ್ನು ಅದಾದಮೇಲೆ ಅವನಂತೂ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಹೋಗಿ ಕೂತ್ಕೊಂಡ್ಬಿಟ್ಟ. ಬಟ್ ಮಕ್ಕಳನ್ನು ಆಟ ಆಡಿಸೋದ್ರ ಜೊತೆಗೆ ಎಂಜಾಯ್ ಕೂಡ ಮಾಡಬೇಕು. ಅವ್ರ ಜೊತೆ ನಾವು ಕೂಡ ಎಂಜಾಯ್ ಮಾಡಬೇಕು. ನಾವು ಚಿಕ್ಕವರಿದ್ದಾಗ ಹೇಳಬೇಕು ಅಂದರೆ ಟ್ರೈನಲ್ಲಿ ಹೋಗಿರೋ ನೆನಪೇ ಇಲ್ಲ. ಹಿಂಗೆ 10th ಕ್ಲಾಸ್ ಆದಮೇಲೆ ಟ್ರೈನಲ್ಲಿ ಹೋಗಿದ್ದೀವಿ. ಬಟ್ ಈಗಿನ ಮಕ್ಕಳೆಲ್ಲ ಹಾಗೆಲ್ಲ ಹುಟ್ಟುತ್ತಲೇ ಟ್ರೈನಿಗೆ ಹೋಗ್ತಾರೆ, ಹುಟ್ಟುತ್ತಲೇ ಏರೋಪ್ಲೇನಿಗೆ ಹೋಗ್ತಾರೆ. ಸೊ ಕಾಲದಿಂದ ಕಾಲಕ್ಕೆ ಬದಲಾವಣೆಗಳು ಎಷ್ಟು ಆಗ್ತಾಯಿದೆ ಅಲ್ವಾ. ಅಲ್ಲಿಂದ ಸಖತ್ತಾಗಿ ನಾವು ಕೂತಿರುವಂಥ ಪ್ರತಿಯೊಂದು ಪ್ಲೇಸ್ಗಳನ್ನು ಕೂಡ, ಅಂದರೆ ಕೂತಿರುವಂಥ ಚೇರ್ಗಳು ಆಗಿರ್ಬೋದು, ಸೀಟ್ ಆಗಿರ್ಬೋದು, ಪ್ರತಿಯೊಂದು ಯೂಸ್ ಮಾಡಿಕೊಂಡ್ಳು ಅವಳು ಆಟ ಆಡಿ. ಅಲ್ಲಿಂದ ಬಂದ ಮೇಲೆ ಚಿಕ್ಕಮಂಗ್ಳೂರಿಗೆ ರೀಚ್ ಆದ್ವಿ. ಬಟ್ ರೀಚ್ ಆದ ತಕ್ಷಣ ಕಾರ್ ಬುಕ್ ಮಾಡಿದ್ರಲ್ವ, ಅಡ್ವಾನ್ಸ್ ಆಗಿ ಬಂದು ನಿಂತಿತ್ತು. ಇನ್ನು ಕಾರ್ ಹತ್ಕೊಂಡು ಹೊರಟಿದ್ದೀವಿ. ಇನ್ನು ಎಲ್ಲಿ ಟಿಫಿನ್ ಮಾಡ್ತೀವೋ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ರಿಗೂ ಹಸಿವಾಗ್ಬಿಟ್ಟಿತ್ತು.
ಇಷ್ಟು ಹಸಿವು ಆಗಿಬಿಟ್ಟಿತ್ತು ಅಂದರೆ ಏನಾರು ಸಿಕ್ಕರೆ ತಿನ್ನಬೇಕು ಅಂತ ಅನ್ನಿಸ್ಬಿಟ್ಟಿತ್ತು ಆ ಥರ. ಇನ್ನು ನನಗೆ ಸ್ವಲ್ಪ ಏನಂದರೆ ಈ ಘಾಟ್ ಸೆಕ್ಷನ್ ಇರುತ್ತಲ್ಲ ಅದೆಲ್ಲ ಆಗಿ ಬರೋದಿಲ್ಲ. ಎಷ್ಟೋ ಸರಿ ಅಂದ್ಕೊಳ್ತೀನಿ ಸ್ಟ್ರಾಂಗ್ ಆಗಬೇಕು ದೇಶ ಸುತ್ತಬೇಕು ಅಂದರೆ ತುಂಬ ಸ್ಟ್ರಾಂಗ್ ಆಗಬೇಕು. ಹಾಗಾಗಿ ಕೆಲವೊಂದು ಘಾಟ್ಗಳಿಗೆ ಹೋಗಿದ್ನಲ್ಲ ಆವಾಗೆಲ್ಲ ವಾಮಿಂಟ್ ಎಲ್ಲ ಆಗೋದು ಚಾನ್ಸ್ ಜಾಸ್ತಿ ನನಗೆ. ಹಾಗಾಗಿ ಅವಾಯ್ಡ್ ಮಾಡ್ತಾಯಿದ್ದೆ. ಬಟ್ ಇವಾಗ ಹೊರಟಿದ್ದೀನಿ, ಹೆಂಗಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಆಗೊಂಬೆ ಘಾಟ್ಗಳ ನೋಡಿದ್ದೀರಲ್ವ, ಅಷ್ಟು ಇಲ್ಲ ಹೋದರೆ ಕಡಿಮೆ ಅಂತೂ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಹೆಂಗಿರ್ತೀನೋ ಗೊತ್ತಿಲ್ಲ. ಆಲ್ಮೋಸ್ಟು ಸ್ಟ್ರಾಂಗ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಗಾಡಿ ಹತ್ಕೊಂಡು ಹೊರಟಿದ್ದೀವಿ. ಇನ್ನು ಒಳಗಡೆ ಎಲ್ಲರೂ ಕೂತಿದ್ದೀವಿ, ಬ್ರಷ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇನ್ನೂ ಟಿಫನ್ ಕೂಡ ಆಗಿಲ್ಲ. ಇನ್ನೊಂದು, ನಾವು ಹೆಂಗೋ ತಾಳ್ಕೋತೀವಿ, ಬಟ್ ಮಕ್ಕಳು ತಾಳ್ಕೊಂಡಿದ್ದಾರೆ ಅಂದರೆ ತುಂಬಾ ಗ್ರೇಟು. ಚೆನ್ನಾಗಿರುವಂಥ ಪ್ಲೇಸ್ ನೋಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಎಲ್ಲಿ ಬೇಕಲ್ಲಿ ತಿನ್ನೋ ಹಾಗಿಲ್ಲಲ್ವ. ಈಗ ಹೊರಗಡೆ ತಿನ್ನಬೇಕು ಅಂದರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಯಾವ ಎಣ್ಣೆಲ್ಲೇ ಮಾಡಿರ್ತಾರೋ ಏನು ಎತ್ತಕತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಏನು ಡ್ರೈವರ್ ಇದ್ದಾರಲ್ವ ಅವರಿಗೆ ಸಜೆಸ್ಟ್ ಮಾಡಿದ್ವಿ, ಒಂದು ಚೆನ್ನಾಗಿರುವಂಥ ಹೋಟೆಲಲ್ಲಿ ಹೋಗಿ ನಮಗೆ ಈ ಥರ ಫುಡ್ಡೆಲ್ಲ ಬೇಕಾಗುತ್ತೆ ತಿನ್ನೋದಕ್ಕೆ. ಸೊ ಫುಡ್ಡೆಲ್ಲ ಚೆನ್ನಾಗಿರಬೇಕು ಅಂತ ಹೇಳಿದ್ವಿ. ಆಯಿತು ತಗೋರಿ, ಕರ್ಕೊಂಡು ಹೋಗ್ತೀವಿ ಅಂತ ಹೊರಟಿದ್ದಾರೆ. ಸೊ ಚಿಕ್ಕಮಂಗ್ಳೂರು ನೋಡ್ತಾ ಇದ್ದೀರಲ್ವ, ಎಲ್ಲ ಊರುಗಳು ಸೇಮೇ ಇರುತ್ತೆ. ಏನು ಸ್ಪೆಷಲ್ ಅಂತ ಏನೂ ಅನಿಸಲ್ಲ. ನೋಡೋಣ, ಇಲ್ಲಿಂದ ಹೋಗ್ತಾ ಹೋಗ್ತಾ ಕೆಲವೊಂದು ಚೇಂಜಸ್ ಎಲ್ಲ ಕಾಣ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಹೆಂಗಿರುತ್ತೆ, ಎಲ್ಲಿ ಹೋಗ್ತೀವಿ, ಏನು ಎಂಜಾಯ್ ಮಾಡಬೇಕು, ಅಲ್ಲಿ ಹೇಗೆಲ್ಲ ಇರಬೇಕು ಅನ್ನೋದೊಂದು ನನಗೊಂದು ಇಮೇಜ್ ಇರುತ್ತೆ. ಆ ಇಮೇಜ್ ಪ್ರಕಾರವಾಗಿಯೇ ನಾನು ಹೋಗ್ತೀನಿ. ಸುಮ್ಮನೆ ಅಲ್ಲಿ ಹೋಗಿ ನಾನು ಅದಾದಮೇಲೆ ಅದು ಹೆಂಗಿರಬೇಕು ಅಂತ ಕ್ರಿಯೇಟ್ ಮಾಡ್ಕೊಳ್ಳಲ್ಲ, ಅಡ್ವಾನ್ಸೇ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ. ಸೊ ಬನ್ನಿ ಎಂಜಾಯ್ ಮಾಡೋಣ. ಸಾಧ್ಯವಾದರೆ ನೀವು ಕೂಡ ಈ ಬ್ಲಾಗನ್ನು ಎಂಡ್ವರೆಗೂ ನೋಡಿ. ಎಲ್ಲಾದರೂ ಒಂದು ಚಿಕ್ಕದು ಹೆಲ್ಪ್ ಕೂಡ ನಿಮಗೆ ಆಗ್ಬೋದು, ಓಕೆನಾ. ಇನ್ನು ಅಲ್ಲಿಂದ ಬಂದಿರೋರೆ ಆನ್ ದ ವೇ ರಾಮ್ ಹೋಟೆಲ್ ಇತ್ತು. ಸೊ ಹಾಗಾಗಿ ರಾಮ್ ಹೋಟೆಲಲ್ಲಿ ಸ್ವಲ್ಪ ತಿಂಡಿನ ಆರ್ಡರ್ ಮಾಡಿದ್ವಿ. ಯಾಕಂದರೆ 11 ಗಂಟೆಗೆ ಬಂದು ರೀಚ್ ಆಗಿದ್ದೀವಂದರೆ ಇನ್ನು 1 ಅವರಲ್ಲಿ ಊಟದ ಟೈಮೇ ಆಗಿಬಿಡುತ್ತೆ. ಎಲ್ಲ ಹೋಟೆಲಲ್ಲಿ ನಾಷ್ಟದ್ದೆಲ್ಲ ಖತಮ್ ಆಗಿರುತ್ತೆ. ಹಾಗಾಗಿ ನಾವು ಹೋಗಿರೋದೇ ಲೇಟ್ ಅಲ್ವಾ. ಹಾಗಾಗಿ ಊಟನೇ ಮಾಡಿಬಿಡಿ ಅಂತ ಹೇಳೋರು, ಬೇಡ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ನಾವು ಹೋಗುವಂಥ ಪ್ಲೇಸಿಗೆ ಅಂತ ಹೇಳೋರು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಷ್ಟನ ಮಾಡಿಕೊಡಿ ಅಂತ ಹೇಳಿದ್ವಿ. ಅಂದರೆ ಸ್ವಲ್ಪ ಲೇಟೇ ಆಯಿತು. ಆ್ಯಕ್ಚುಲಿ ಅವ್ರು ಮಾಡಿಕೊಡ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇಲ್ಲದೆ ಹೋದರೆ ಬೇಗನೆ ಆಗಿರೋದು. ಇನ್ನು ಕೆಲವೊಂದು ನಾಷ್ಟ ಎಲ್ಲ ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಅವರು ಕೂಡ ಊಟದ ಟೈಮಿಗೆ ನಾಷ್ಟ ಕೇಳಿದರೆ ಯಾರು ಮಾಡಿಕೊಡ್ತಾರಲ್ವ. ಸೊ ಅಂತೂ ಇಂತೂ ಸ್ವಲ್ಪ ನಾಷ್ಟನ ಮಾಡಿದ್ವಿ. ಇನ್ನು ನಾವು ಫಸ್ಟಿಗೆ ಎಂಟ್ರಿ ಆದಮೇಲೆ ಮಾಡಿರುವಂಥ ನಾಷ್ಟ ಹೋಟೆಲ್ ಅಂದರೆ ಇದೆ ನೋಡಿ. ಚೆನ್ನಾಗಿದೆ, ನನಗೆ ಸ್ವಲ್ಪ ಇಷ್ಟ ಆಯಿತು. ಸ್ವಲ್ಪ ಅಂದರೆ 50-50 ಇಷ್ಟ ಆಯಿತು. ಯಾಕಂದರೆ ನಮ್ಮ ಗುಲ್ಬರ್ಗ ಸೈಡಲ್ಲಿ ನಾವೇನು ಊಟ ಮಾಡ್ತೀವಿ, ಖಾರ, ಉಪ್ಪು, ಹುಳಿ ಸಖತ್ತಾಗಿ ತಿಂತೀವಿ. ಇಲ್ಲಿ ಈ ಕಡೆ ಚಿಕ್ಕಮಂಗ್ಳೂರಿಗೆ ಬಂದರೆ ಎಲ್ಲ ಸಪ್ಪೆ ಸಪ್ಪೆ ಆಗಿರುತ್ತೆ. ಫಸ್ಟ್ ಸ್ಟಾರ್ಟಿಂಗೇ ಸಪ್ಪೆ ಸಪ್ಪೆ ಅಂತ ತಿಂದಮೇಲೆ ನಮಗೆ ಅವಾಗ ಗೊತ್ತಾಗ್ಬಿಡ್ತು ಇಲ್ಲೆಲ್ಲ ಹಿಂಗೆ ಇರುತ್ತೆ ಅಂತ. ಸೊ ಹೋಟೆಲ್ ನೇಮ್ ಬಂದುಬಿಟ್ಟು ರಾಮ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿಂದ 3-4 ಡೇಸ್ ನಾವು ಸ್ವಲ್ಪ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ತಿಂಡಿ ಅಂತೂ ಆದಮೇಲೆ ನಾವು ಹೋಗ್ತಾ ಇರುವಂಥ ರೆಸಾರ್ಟು ಕಾಫಿ ಗ್ರೋ ರೆಸಾರ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗೋದಕ್ಕೆ ಒಂದು ಅರ್ಧ ಗಂಟೆನಾದರೂ ತೊಗೊಂಡ್ವಿ. ಹೋದ್ಮೇಲೆ ಫಸ್ಟಿಗೆ ನಮಗೆ ವೆಲ್ಕಮ್ ಮಾಡಿಕೊಂಡ್ರು. ವೆಲ್ಕಮ್ ಯಾವ ರೀತಿ ಇತ್ತು ಅಂದರೆ, ಸೊ ಈ ರೀತಿ ಇತ್ತು ನೋಡಿ. ಆರತಿ ಇಟ್ಕೊಂಡು ಕುಂಕುಮ ಹಚ್ಚಿದ್ರು ಎಲ್ರಿಗೂ. ಆ್ಯಂಡ್ ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ನಾನು ಪುರಿ ತಿಂದಿದ್ನಲ್ಲ, ವಾಮಿಂಟ್ ಆಗ್ತಾಯಿತ್ತು. ಎಷ್ಟು ಕಂಟ್ರೋಲ್ ಮಾಡಿದೆ ಅಂದರೆ ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡಿದೆ. ನೋಡಿ ಮುಖ ನೋಡಿ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಫುಲ್ ಯಾರೋ ಹಾಕಿ ಜಜ್ಜಿದಂಗೆ ಆಗಿಬಿಟ್ಟಿದೆ. ಒಂದು ಸ್ವಲ್ಪನೂ ಕೂಡ ಲಕ್ಷಣವೇ ಇಲ್ಲ. ಯಾಕಂದರೆ ನಾನು ತಿನ್ನಬಾರ್ದು ಅಂತ ಅಂದ್ಕೊಂಡೆ, ಬಟ್ ತುಂಬ ಹಸಿವಾಗ್ಬಿಟ್ಟಿದ್ದೆಲ್ಲ, ಹಾಗಾಗಿ ಪುರಿ ತಿಂದೆ. ಅದು ಎಲ್ಲಿ ಕೂಡೋಕ್ಕೂ ಆಗ್ತಾಯಿರಲಿಲ್ಲ, ನಿಲ್ಲಕ್ಕೂ ಆಗ್ತಾಯಿರಲಿಲ್ಲ, ಮಲ್ಕೊಂಡೇ ಬಂದೆ ನಾನು. ವ್ಯೂ ನೋಡಬೇಕು ಅಂತ ಎಷ್ಟು ಇಷ್ಟಪಟ್ಟೆ, ಬಟ್ ನೋಡೋಕ್ಕೆ ಆಗಲಿಲ್ಲ. ಅಷ್ಟು ಪೂರ್ತಿ ನಾನು ವೀಕ್ ಆಗಿಬಿಟ್ಟಿದೆ. ಬಟ್ ಯಾರಾದರೂ ನೀವು ಟ್ರಾವೆಲ್ ಮಾಡ್ತಾಯಿದ್ರೆ ಪುರಿ ತಿನ್ನೋಕ್ಕೆ ಹೋಗಬೇಡಿ, ಇಡ್ಲಿ ತಿನ್ನಿ, ಓಕೆ. ಇದರಿಂದ ವಾಮಿಂಟು ಕಡಿಮೆ ಆಗುತ್ತೆ, ಆಗೋದೇ ಇಲ್ಲ, ಓಕೆ. ಸೊ ನಾಳೆಯಿಂದ ನಾನು ಕೂಡ ಅದನ್ನೇ ಫಾಲೋ ಮಾಡ್ತೀನಿ. ಆ್ಯಂಡ್ ನಾವು ಬಂದು ರೀಚ್ ಆದಮೇಲೆ ಸೊ ವೆಲ್ಕಮ್ ಆಯ್ತಲ್ವ. ಇಲ್ಲಿರುವಂಥ ಮಕ್ಕಳೆಲ್ಲ ನೋಡಿ ಆಟ ಆಡೋದಕ್ಕೆ ಎಷ್ಟು
ಅಷ್ಟೊಂದು ಆಟ ಸಾಮಾನುಗಳಿದೆ. ಆ್ಯಂಡ್ ಅವ್ರಿಗೆ ಏನು ಬೇಕೋ ಅದೆಲ್ಲ ಇದೆ. ಒಂದು ಕಡೆ ಇದ್ಮೇಲೆ ಎಲ್ಲ ಇರುತ್ತಲ್ವ. ನೋಡೋಣ ಬನ್ನಿ. ಇವಾಗ ಹೋಗಿ ನಾವು ರೂಮ್ ಯಾವುದು ಬುಕ್ ಮಾಡಿದ್ದೀವೋ ಆ ರೂಮ್ ತೊಗೊಂಡು ಅದಾದಮೇಲೆ ಏನೇನಿದೆ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಹಾಗೆ ಈ ಬ್ಲಾಗು ನಾನು ಒನ್ ಡೇದಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಎಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡ್ರೆ ಲೆಂತ್ ಜಾಸ್ತಿ ಆಗಿಬಿಡುತ್ತಲ್ವ. ಹಾಗಾಗಿ 2 ಬ್ಲಾಗ್ ಬರುತ್ತೆ ಒನ್ ಡೇದಲ್ಲಿ. ಓಕೆ. ಇನ್ನು ನಮ್ಮ ಯಜಮಾನ್ರು ಕೂಡ ವೆಲ್ಕಮ್ ಆಯಿತು. ಅಪ್ಪು ಅವ್ರ್ಯಾಕೆ ಕುಕ್ಮ ಹಚ್ತಾ ಇದ್ದಾರೆ, ನಾನು ಹಚ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ದ. ಆದ್ರೂ ಕೂಡ ಫೈನಲಿ ಅವನಿಗೆ ಹಚ್ಚಿಸ್ದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಎಂಟ್ರಿ ಹೆಂಗಿರುತ್ತೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಸೊ ಇಲ್ಲೇನು ನೀರು ಹರಿತಾ ಇದೆ ಅಲ್ವಾ, ಲೈಟಾಗಿ ಜರಿ ಥರ ಮಾಡಿದಾರಲ್ವ, ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗಾಗಿ ಸೊ ನಿಮಗೂ ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ನೀವು ಕೂಡ ಪ್ರತಿಯೊಂದು ಕೂಡ ಎಂಜಾಯ್ ಮಾಡಿ. ಯಾವಾಗಾದರೂ ಒಂದು ಕಡೆ ಹೋದಾಗ ಇಂಥ ಕಡೆ ಪ್ಲೇಸು ಹಿಂಗಿರುತ್ತೆ, ನಾವು ಹಿಂಗಿರ್ಬೋದಾಗಿತ್ತು ಅಂತ ಒಂದು ಥಾಟ್ ಬರುತ್ತೆ. ಓಕೆ. ಕೆಲವೊಂದು ಫೋಟೋಸ್ ಆ್ಯಂಡ್ ಕೆಲವೊಂದು ಕ್ಲಿಪ್ಸ್ ಎಲ್ಲ ತಗೊಂಡೆ. ಚೆನ್ನಾಗಿದೆ ಅಲ್ವಾ. ಒಂಥರ ನೀರಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಸ್ವಿಮ್ಮಿಂಗ್ ಕೂಡ ಇದೆ, ನೋಡೋಣ ಬನ್ನಿ. ಸ್ವಿಮ್ಮಿಂಗ್ ಹೆಂಗಿದೆ ಏನು, ಇಲ್ಲಿ ಯಾವ್ಯಾವ ಗೇಮ್ಸ್ ಇದೆ, ಆಮೇಲೆ ರೆಸಾರ್ಟ್ನಲ್ಲಿ ಹೋದ್ಮೇಲೆ ರೂಮ್ಗಳು ಹೆಂಗಿರುತ್ತೆ, ಫೆಸಿಲಿಟೀಸ್ ಹೆಂಗಿರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಓಕೆ. ಇಲ್ಲಿ ಬಂದಮೇಲೆ ಮಕ್ಕಳಂತೂ ಕೈ ಸಿಗ್ತಾನೆ ಇರಲಿಲ್ಲ. ಅಪ್ಪುಗೆ ಇದು ಒಂಥರ ಹೊಸದಲ್ವ, ಹಾಗಾಗಿ ಅವನಿಗೆಲ್ಲನೂ ನಾನು ಫಸ್ಟ್ ಸ್ಟಾರ್ಟಿಂಗು ಪುಷ್ ಮಾಡಬೇಕು. ಏನಾಗಲ್ಲ ಹೋಗು, ಏನಾಗಲ್ಲ ಹೋಗು ಅಂತ. ಇಲ್ಲದೆ ಹೋದರೆ ಅವನು ಎಲ್ಲಿ ಹೋಗೋದೇ ಇಲ್ಲ. ಇನ್ನು ಅಮ್ಮಗಂತೂ ಹೇಳೋ ಹಾಗೆ ಇಲ್ಲ. ಅವಳು ನಾನು ಬಿಟ್ಟು ಎಲ್ಲ ಕಡೆ ನೋಡ್ಕೊಂಡು ಬಂದು ನನಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಳೆ, ಹಿಂಗಿತ್ತು ಗೊತ್ತಾ. ಅವಳೊಂಥರ ಇವನೊಂಥರ. ಬಟ್ ಮಕ್ಕಳಿಗೆ ಯಾಕೆ ಕರ್ಕೊಂಡು ಹೋಗ್ತೀರಾ ಅಂತ ನನಗೆ ಎಷ್ಟೋ ಜನ ಕೇಳಿದ್ದಾರೆ. ಬಟ್ ಅದಕ್ಕೆ ಒಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಇವಾಗ ಸಿಂಗಲಾಗಿ ಹೋದ್ವಿ ಅಂತಂದರೆ, ಎಲ್ಲಾದರೂ ಹೋಗಬೇಕು ಅಂದರೆ ಮಕ್ಕಳು ನೋಡಿರಲ್ಲಲ್ವ, ಅವ್ರಿಗೂ ಕೂಡ ಒಂದು ಚೇಂಜಸ್ ಇರಬೇಕು, ತೋರಿಸ್ಬೇಕು ಅನ್ನೋ ಥಾಟ್ ಇಟ್ಕೊಂಡು ನಾನು ಅವರನ್ನು ಕರ್ಕೊಂಡು ಹೋಗ್ತೀನಿ. ಇನ್ನೊಂದು ಮಕ್ಕಳಿದ್ದರೆ ನಾವು ಯಾವ ರೀತಿ ನಿಭಾಯಿಸ್ತೀವಿ, ಮಕ್ಕಳು ಇಟ್ಕೊಂಡು ಯಾವ ರೀತಿ ಪ್ಲೇಸ್ಗಳನ್ನು ನೋಡ್ತೀವಿ, ಅವ್ರ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ನಾವು ಹೆಂಗಿರ್ತೀವಿ ಅವ್ರ ಜೊತೆ ಅನ್ನೋದೊಂದು ನಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಈಗ ಇಬ್ಬರಿಬ್ಬರೇ ಹೋಗ್ತಾ ಇದ್ವಿ ಅಂತಂದರೆ ಅದೇ ರೂಢಿಯಾಗಿಬಿಡುತ್ತೆ. ಎಲ್ಲಾದರೂ ಹೋಗಬೇಕು ಅಂತಂದರೆ ಮಕ್ಕಳನ್ನು ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗಾಗಿ ನನಗೆ ಅದು ಇಷ್ಟ ಆಗೋಲ್ಲ. ಹಾಗಾಗಿ ಎಲ್ಲೇ ಹೋದ್ರೂ ಕೂಡ ಮಕ್ಕಳನ್ನ ಜೊತೆ ಕರ್ಕೊಂಡೇ ಹೋಗ್ತೀನಿ. ಸಾಧ್ಯವಾದಷ್ಟು ತೋರಿಸ್ತೀನಿ, ಎಂಜಾಯ್ ಮಾಡ್ತೀನಿ. ಸೊ ಹಾಗಾಗಿ ಅದು ನನ್ನ ಥಾಟು. ನನಗೆ ಭಾಳಷ್ಟು ಜನ ಕೇಳಿದರು, ಹಾಗಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಇನ್ನು ರೂಮ್ ಬುಕ್ ಎಲ್ಲ ಆಯ್ತಲ್ವ. ಸೊ ವೆಲ್ಕಮ್ ಡ್ರಿಂಕ್ ಬಂತು. ವಾಟರ್ ಮಿಲನ್ನು ಎಲ್ರಿಗೂ ಕೊಡ್ತಾರೆ. ಮಕ್ಕಳು ಯಾಕಂದರೆ ಬರ್ತಾನೆ ತಿಂದು ಬಂದಿದ್ವಿ ಅಲ್ಲ, ಹಾಗಾಗಿ ಮಕ್ಕಳಿಗೇನೂ ಬೇಡ ಅಂತ ಹೇಳ್ಬಿಟ್ಟು ಬಿಟ್ವಿ. ಸೊ ನಾವಂತೂ ಎಲ್ಲರೂ ಡ್ರಿಂಕನ್ನು ಕುಡಿದ್ವಿ. ಚೆನ್ನಾಗಿತ್ತು ಒಂಥರ. ಇನ್ನು ನಾನು ಕೂಡ ಕುಡಿದಿಲ್ಲ ಅಲ್ವಾ, ಇದೊಂದು ನಾನು ಕುಡಿತೀನಿ, ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂತ ಹೇಳಿದೆ. ಹಾಗಾಗಿ ಯಜಮಾನ್ರು ವೀಡಿಯೋನ ಮಾಡಿಕೊಡ್ತಾ ಇದ್ದಾರೆ. ಇನ್ನು ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಎಲ್ಲ ಜಿಮ್ ಏನೋ ಇದೆ ಅಂತ ಹೇಳಿದ್ದಾರೆ, ನಾನು ಕೂಡ ನೋಡಿಲ್ಲ ಅಲ್ವಾ. ನೋಡೋಣ, ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತಲ್ವ, ಅದರಲ್ಲಿ ತೋರಿಸ್ತೀನಿ ಮೇಲ್ಗಡೆ ಏನಿದೆ, ಆಮೇಲೆ ಸುತ್ತ ವ್ಯೂ ಹೆಂಗಿದೆ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಇನ್ನು ಫಸ್ಟಿಗೆ ನಾವು ಫ್ರೆಶ್ ಅಪ್ ಆಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಒನ್ ಡೇ ನಾವು ಸ್ನಾನ ಮಾಡಿಲ್ಲ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಹಾಗಾಗಿ ಸ್ನಾನ ಮುಗಿಸ್ಕೊಂಡ್ರೆ ಮನುಷ್ಯ ಯಾವಾಗಲೂ ಫ್ರೆಶ್ ಆಗಿ, ಆಮೇಲೆ ಹೊಸ ಥಿಂಕ್ ಬರೋದು, ಹೊಸದು ಎನರ್ಜಿ ಬರೋದು. ಎಲ್ಲರೂ ಡಲ್ ಆಗಿಬಿಟ್ಟಿರ್ತೀವಿ ಫುಲ್. ಅಂದರೆ ಇರೋಷ್ಟು ಜನ ಕೆಲವರು ಆ್ಯಕ್ಟಿವ್ ಆಗಿದ್ದಾರೆ, ಅಂದರೆ ಸ್ನಾನ ಮಾಡಿಕೊಂಡ್ರೆ ಫ್ರೆಶ್ ಆಗಿಬಿಡ್ತಾರಲ್ವ. ಹಾಗಾಗಿ ಸೊ ಬನ್ನಿ, ಇವಾಗ ನಮ್ಮದು ರೂಮೆಲ್ಲ ತೋರಿಸ್ತಾರೆ. ರೂಮಿಗೆ ಹೋಗಿಬಿಟ್ಟು ರೂಮ್ ಹೆಂಗಿದೆ, ಆಮೇಲೆ ಅಲ್ಲಿ ಊಟಕ್ಕೆ ಏನೆಲ್ಲ ಇರುತ್ತೆ ಅನ್ನೋದೆಲ್ಲ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಓಕೆ. ಇನ್ನು ಚಿಕ್ಕಮಂಗ್ಳೂರಿಗೆ ಯಾರೆಲ್ಲ ಬರೋರಿದ್ದೀರಾ ಅಥವಾ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥವರಿಗೆ ಒಂದು ಚಿಕ್ಕದು ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು, ನಾವು ಹೋಗಿರೋ ರೆಸಾರ್ಟ್ ಬಂದುಬಿಟ್ಟು ಕಾಫಿ ಗ್ರೋ ರೆಸಾರ್ಟ್ ಅಂತ ಹೇಳಿಬಿಟ್ಟು, ಯಾಕಂದರೆ ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ರೆಸಾರ್ಟ್ಗಳಿದೆ. ಎಲ್ಲ ಹೆಂಗಿರುತ್ತೆ ಗೊತ್ತಿಲ್ಲ, ಬಟ್ ನನಗೆ ಇದು ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ನೀಟ್ನೆಸ್ ಆಗಿದೆ. ಇಲ್ಲಿರುವಂಥ ಗಿಡಗಳಾಗಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ
ವ್ಯೂ ಮಾತ್ರ ಸಖತ್ತಾಗಿದೆ. ಬಿಸಿಲು ನಾವು ಜಾಸ್ತಿ ಇಲ್ಲಿ ನೋಡೇ ಇಲ್ಲ, ಅಷ್ಟು ತಣ್ಣಗೆ ವಾತಾವರಣ ಇದೆ. ಇನ್ನು ಪ್ರತಿಯೊಂದು ಕಡೆನೂ ಎರಡೆರಡು ರೂಮ್ಗಳಿರುತ್ತೆ. ಅಂದರೆ ಒಂದು ಪೇರಿಗೆ ಒಂದು ಕಡೆ, ಮತ್ತೊಂದು ಪೇರಿಗೆ ಮತ್ತೊಂದು ಕಡೆ, ಈ ಥರ ಇರುತ್ತೆ. ಸೊ ಇದು ಬಂದುಬಿಟ್ಟು ರೂಮು ನಮ್ಮದು. ಬ್ಯಾಗ್ ಎಲ್ಲ ಅವರೇ ತೊಗೊಂಬಂದು ಇಡ್ತಾರೆ, ನಾವು ಲಾಕ್ ತೆಗಿಬೇಕಷ್ಟೇ. ಇವಾಗ ಫಸ್ಟ್ ಸ್ಟಾರ್ಟಿಂಗ್ಗೆ ಅವರು ಚಾವಿ ತೊಗೊಂಡು ಬಂದು ಏನೇನಿದೆ, ಆಮೇಲೆ ಲಾಕ್ ಹೆಂಗೆ ತೆಗಿಬೇಕು, ಆಮೇಲೆ ಲೈಟು, ಫ್ಯಾನು, AC, TV ಇದೆಲ್ಲ ಪ್ರತಿಯೊಂದು ಕೂಡ ಒಂದು ಸಾರಿ ಸ್ವಲ್ಪ ಬಂದು ಹೇಳೋಗ್ತಾರೆ. ಆಮೇಲೆ ಗೊತ್ತಾಗಲಿಲ್ಲ ಅಂತಂದರೆ ಫೋನ್ ಇರುತ್ತಲ್ವ, ಲ್ಯಾಂಡ್ಲೈನಿಗೆ ಫೋನ್ ಹಚ್ಚಬೇಕು. ಬನ್ನಿ, ನಾನು ಕೂಡ ಫಸ್ಟ್ ಟೈಮು ಇವಾಗ ಬಂದಿರೋದು ಇಲ್ಲಿಗೆ. ರೂಮ್ ಹೆಂಗಿದೆ ನೋಡಿ. ಫ್ರೆಂಡ್ಸ್, ಇನ್ನು ರೂಮಿಗೆ ಬಂದಮೇಲೆ ಟೈಮ್ ಬಂದುಬಿಟ್ಟು 4 o'clock ಆಗ್ತಾಯಿತ್ತು. ಬಟ್ ಏನಂದರೆ 5 o'clock ಆಮೇಲೆ 6 o'clock ಒಳಗಡೆ ನಾವು ಚೆನ್ನಾಗಿ ಸ್ವಲ್ಪ ನೀರಲ್ಲಿ ಆಟ ಆಡೋಣ, ಒಂದು 2 hours ಅಂತ ಅಂದ್ಕೊಂಡ್ವಿ. ಬಟ್ ಈ ರೆಸಾರ್ಟ್ ನಾವು 1 ಡೇಗೆ ಬುಕ್ ಮಾಡಿದ್ವಿ. ರೇಟ್ ಬಂದುಬಿಟ್ಟು 7,500 ಇತ್ತು. ಬಟ್ ಏನಂದರೆ ನಾಳೆ 12 o'clockಗೆ ಚೆಕ್ಔಟ್ ಇರೋದ್ರಿಂದ ಇವತ್ತು ಮತ್ತು ನಾಳೆ 2 ದಿನವೂ ಮಕ್ಕಳಿಗೆ ನೀರಲ್ಲಿ ಆಟ ಆಡಿಸ್ಬೋದು. ಮತ್ತು ಮುಂದೆ ಕೆಲವೊಂದು ಕಡೆ ನಾವು ಹೋದಾಗ ಅಲ್ಲಿ ಇರ್ಬೋದು, ಇರ್ತೇನೆ ಇರ್ಬೋದು ಅಂತ ಅಂದ್ಕೊಂಡು, ಸೊ ಇಲ್ಲಿ 2 days ಆಗುತ್ತೆ. ಇವತ್ತು ಮತ್ತು ನಾಳೆ 2 ದಿನ ಕಂಪ್ಲೀಟಾಗಿ ಚೆನ್ನಾಗಿ ಆಟ ಆಡಲಿ, ಅವ್ರ ಜೊತೆ ನಾವು ಕೂಡ ಆಟ ಆಡೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಬಂದ್ವಿ. ಬನ್ನಿ, ಇಲ್ಲಿ ಸಖತ್ತಾಗಿ ನಾನು ಎಂಜಾಯ್ ಮಾಡ್ತೀನಿ, ಆ್ಯಂಡ್ ನೀವು ಕೂಡ ನನ್ನ ಜೊತೆ ಎಂಜಾಯ್ ಮಾಡಿ. ಹಾಳಾದೇನು ಈ ಕಡೆ ಬರಂಗಿಲ್ಲ, ಅಲ್ಲಿದೆ ಹಾರಬೇಕು, ಅಲ್ಲೇ ಆಡ್ಬೇಕು. ರೀ ಭಾಳ ಇದ್ದಿರ್ಬೇಕು. ಕೆಳಕದೇನ್ರಿ? ಹಾಂ, ಕೆಳಕದ ಆರ್ಯ ಬರ್ತಾರೆ ಶನಿ ಹೇಳ್ತಿ Come on, Arsha, come on. Come this side. Bye, Karo. Mummy, direct bye. Mummy, direct bye. ನಡೀತಿದ್ದಲ್ಲ ಇಲ್ಲಿ ಹೋಗಿ ಹಿಡಿಯೋದ ಒಂದು ಸಲ ಬಂದು ಹೋಗ್ರು, ಹಿಡಿಯೋದ ಒಂದು ಸಲ ಬಂದು ಹೋಗ್ರು, ಹಿಡಿಯೋದ ಬಂದು ಹೋಗಲೇ ಅಜ್ಜಿ ತೋರಿಸ್ತೀನಿ. ಬಾಯ್ ಕಡೆ ಪಪ್ಪ ಇರ್ತಾನೆ ಎಂದು ಹಂಚ್ಬೇಡಿ, ಯಾರು ಇರ್ತದೆ ಅಂತ ಹಂಚ್ಬಾರ್ದು, ಮನುಷ್ಯ ಬೇರೆ ಇರ್ಬೇಕು. ಮೊಬೈಲ್ ಬೀಳ್ತು, ಮೊಬೈಲ್ ಇಲ್ಲಿ ಕಣ್ಣು ನಿಂತ ನೋಡಲಿ.
ಏನದಾಗ ಮನಿ ತೆಲ್ ಬಿಡ್ತು ಎಲ್ಲಿ ಬಿಡ್ತು ಕಾಲು ಹತ್ತಾಗ ತಗೊಂಡು ಕಾಲು ಹತ್ತಾಗ ನಿಂದ್ರೆ ಕಾಲು ಹತ್ತ ತಳಗೆ ಕಾಲು ಹತ್ತ ಅಕ್ಕಿ ಹತ್ತಾರ ನೀವು ಹತ್ತಾಗ ಹತ್ತ ಎರಡು ಕೈ ಮಾಡಿ ಎರಡು ಕೈ ಮಾಡು ಕಾಲು ಬಿಡಿ ಕಾಲು ಬಿಡಿ ಕಾಲು ಬಿಡಿ ಕಾಲು ಬಿಡಿ ಜಾಗ ರೀಸಾಡು ಸರಿ ಈಶಾ ಈಸಾಡು ಹೀಗೆ ಈಸಾಡು ಸಾಕ ಸಂಜು ಸಂಜು ಸಂಜಯ್ 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 ಅವನಿಗೆ ತೋರಿಸಿ ಕಡೆ ಹರ್ಷ ಬಡ್ಕೊಂಗಿದಿ ಇಲ್ಲಿ ನೋಡಿಗ ಆರ್ಯ ನೋಡಿಲಿ ಕೈ ಮಾಡ್ರಿ ಹಾರು 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 ಏ ಹಾರು 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 स्विम ಮಾಡ್ಸನಿ ಸ್ವಿಮ್ ಮಾಡ್ಸ ಸಾಗರ್ ಸ್ವಿಮ್ ಮಾಡ್ಸನಿ ಸ್ವಿಮ್ ಮಾಡ್ಸ ಹಂಗೆ ಪಿಲ್ಲು ಈಸಾಡು ಚಳಿ ಬಿಡ್ತೇ ನನಗೆ ಆ ಮೈಯನ್ ಕಳಿ ತೀರ ಚಳಿ ಬಿಡ್ತದ ಅದು ಅರಿಬಿ ಆ ಅರಿಬಿ ತೆಗಿಬೇಕು ಅಂದ್ರೆ ತೀರ ಇದು ಬರ್ತದ ಈಸಾಡು ಹಾರು ಹಾರು ಇಟ್ಟು ಉಸಿಲ್ತು हाँ कम
ಹಂಗಾದ್ರೆ ಹೊಟ್ಟಿ ಬೇಡತ್ತ ಹಿಂಗೆ ಹೋಗ್ಬೇಕು. ಬೇಡಪ್ಪ ಬಡಿತದ ಬಡಿತದ. ಫ್ರೆಂಡ್ಸ್, ಇನ್ನು ಈ ಬ್ಲಾಗ್ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪಾರ್ಟ್ 1. ಇನ್ನು ಪಾರ್ಟ್ 2 ಬಂದುಬಿಟ್ಟು 6 o'clock ನೈಟು 10 o'clockವರೆಗೆ ಏನೆಲ್ಲ ನಡೆಯುತ್ತೆ, ಫುಡ್ ಹೆಂಗಿರುತ್ತೆ ಅನ್ನೋದನ್ನು ಪಾರ್ಟ್ 2ದಲ್ಲಿ ಹಾಕ್ತೀನಿ. ಎಂಜಾಯ್ ಮಾಡಿ ನೀವು ಕೂಡ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಇನ್ನು ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಗುಡ್ ನೈಟ್.